ನೀವೇನಾದ್ರೂ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಜಾಬ್ ಮಾಡ್ಬೇಕಂತ ನೀವು ಅನ್ಕೊಂಡಿದ್ರೆ ಅಂದ್ರೆ ತಪ್ಪದೇ ವಿಡಿಯೋನ ನೋಡಿ. ಈ ಜಾಬಿಗೆ ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ವಯಸ್ಸು ಬಂದ್ಬಿಟ್ಟು 17 ವರ್ಷ 6 ತಿಂಗಳಾಗಿರ್ಬೇಕು. ಅದ್ರ ಜೊತೆಗೆ 21 ವರ್ಷದ ಒಳಗಡೆನೆ ಇರಬೇಕು, ಇಲ್ಲಾಂದ್ರೆ ನೀವು ಅಪ್ಲೈ ಮಾಡಕ್ಕೆ ಆಗಲ್ಲ. ಇದರಲ್ಲಿ ಫಸ್ಟ್ ನಿಮ್ಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ನೀವು ಅದ್ರಲ್ಲಿ ಏನಾದ್ರೂ ಪಾಸ್ ಆದ್ರೆ ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಈ ಒಂದು ಜಾಬ್ಗೆ ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ದು PUC ಆದ್ರೂ ಮುಗ್ದಿರ್ಬೇಕು ಅಥವಾ ಡಿಪ್ಲೊಮಾ ಆದ್ರೂ ಮುಗ್ದಿರ್ಬೇಕು. ಈ ಒಂದು ಜಾಬ್ ಅಪ್ಲಿಕೇಶನ್ ನ ಮೇಲ್ ಮತ್ತೆ ಫಿಮೇಲ್ ಇಬ್ರು ಕೂಡ ಅಪ್ಲೈ ಮಾಡಬಹುದು. ನೀವೇನಾದ್ರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ 2 ಜುಲೈ 2005 ರಿಂದ 2 ಜನವರಿ 2009 ಒಳಗಡೆ ಜನಿಸಿರ್ಬೇಕಾಗುತ್ತೆ. ನೀವೇನಾದ್ರೂ ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಅಂದ್ರೆ ನೆಕ್ಸ್ಟ್ ಬರೋದೇ ನಿಮ್ಗೆ ಫಿಸಿಕಲ್. ಆ ಫಿಸಿಕಲ್ ಬಂದ್ಬಿಟ್ಟು 1600 ಮೀಟರ್ ಇರುತ್ತೆ. ಇದು ಬಾಯ್ಸ್ಗೂ ಕೂಡ ಸೇಮ್ ಇರುತ್ತೆ, ಗರ್ಲ್ಸ್ಗೂ ಕೂಡ ಸೇಮ್ ಇರುತ್ತೆ. ಇದಾದ್ಮೇಲೆ ನಿಮ್ಗೆ ಸಿಟಪ್ ಕೂಡ ಇರುತ್ತೆ. ಸಿಟಪ್ ಅಂದ್ರೆ ಕ್ರಂಚಸ್, ಅದಾದ್ಮೇಲೆ ಪುಷಪ್ ಇರುತ್ತೆ, ಅದಾದ್ಮೇಲೆ ನಿಮ್ಗೆ ಸ್ಕ್ವಾಟ್ಸ್ ಇರುತ್ತೆ. ನೀವೇನಾದ್ರೂ ಫಿಸಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಅಂದ್ರೆ ನೆಕ್ಸ್ಟ್ ಬರೋದೇ ನಿಮ್ಗೆ ಮೆಡಿಕಲ್. ನೀವು ಆ ಮೆಡಿಕಲ್ ಅಲ್ಲಿ ಏನಾದ್ರೂ ಪಾಸ್ ಆದ್ರೆ ಅಂದ್ರೆ ನಿಮ್ಗೆ ಲಾಸ್ಟ್ ಫೈನಲ್ ಲಿಸ್ಟ್ ಬರುತ್ತೆ. ಆ ಫೈನಲ್ ಲಿಸ್ಟ್ ಅಲ್ಲಿ ಏನಾದ್ರೂ ನಿಮ್ ಹೆಸರು ಇತ್ತಂದ್ರೆ ನೀವು ಸೆಲೆಕ್ಷನ್ ಆಗಿರ್ತೀರಾ. ನಿಮ್ಗೆ ಏನಾದ್ರೂ ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ಗೆ DM ಮಾಡಿ ಇದ್ರ ಫುಲ್ ಡೀಟೇಲ್ಸ್ ಕಳ್ಸಿಕೊಡ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ತಮ್ಮಂದ್ರು ಅಕ್ಕ ತಂಗಿಯರು ಯಾರಾದ್ರೂ ಇದ್ರು ಅಂದ್ರೆ ಈ ವಿಡಿಯೋನ ತಪ್ಪದೇ ಅವರಿಗೆ ಶೇರ್ ಮಾಡಿ. ಈ ತರ ಚಾನ್ಸ್ ನ ಯಾರು ಮಿಸ್ ಮಾಡ್ಕೋಬೇಡಿ. ಇದೇ ರೀತಿ ಜಾಬ್ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ ಈ ಪೇಜ್ ನ ಫಾಲೋ ಮಾಡಿ, ನಮಗೂ ಸಪೋರ್ಟ್ ಮಾಡಿ.